ಅಂಡ್ ಇನ್ನು ಆ ಮಾರಾಟಕ್ಕಿರುವಂತಹ ಗಿಳಿ ಒಂದು ಲೈವ್ ಶೋ ಅಲ್ಲಿ ಕುತ್ಕೊಂಡು ಸೌಜನ್ಯ ಕೇಸ್ನ ಪ್ರಮುಖ ಸಾಕ್ಷಿ ರವಿ ಪೂಜಾರಿ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಗಿ ಸತ್ತು ಹೋಗಿದ್ದು ಅಂತ ಹೇಳ್ತಾನೆ. ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡಂತ ನಿಮ್ಗೆ ಯಾರು ಹೇಳಿದ್ರು? ಗರ್ಭಕೋಶದ ಕ್ಯಾನ್ಸರ್ ಇತ್ತು, ಆ ನೋವನ್ನ ತಾಳಲಿಕ್ಕಾಗದೆ. ಅಲ್ಲ ಗುರು, ಗಂಡಸರಿಗೆ ಗರ್ಭಕೋಶ ಆದ್ರೂ ಇರುತ್ತಾ? ಅಂಡ್ ಸೌಜನ್ಯ ಪ್ರಕರಣಕ್ಕೆ ಯಾರು ಇದ್ ಮಾಡ್ತಾರೆ ಅವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಅವರ ಸತ್ತು ಬಿಡ್ತಾರೆ. ರವಿ ಪೂಜಾರಿ ಆತ್ಮಹತ್ಯೆ ಮಾಡ್ಕೊಂಡಂತ ನಿಮ್ಗೆ ಯಾರು ಹೇಳಿದ್ರು? ನೀವೇ ಹೇಳಿದ್ರಲ್ಲ ಸರ್, ಇವಾಗ ಸ್ವಲ್ಪ ಹೊತ್ತು ರವಿ ಪೂಜಾರಿ ಅಲ್ಲ, ವಾರಿಜಾ ಅವರು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ರು. ವಾರಿಜಾ ಮೇಡಮ್, ವಾರಿಜಾ ಕುಟುಂಬದವ್ರು ಹೇಳಿದಾರೆ ಅವರಿಗೆ ಗರ್ಭಕೋಶದಲ್ಲಿ ಒಂದು ಪ್ರಾಬ್ಲಮ್ ಇತ್ತು, ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊಂಡು. ಕೇಳಿ, ಗರ್ಭಕೋಶದ ಕ್ಯಾನ್ಸರ್ ಇತ್ತು, ವಿಪರೀತವಾದ ನೋವು. ಅವರು ಪ್ರತಿದಿನ ಬೇರೆ ಏನೋ ಬಹಳ ಸಂಕಟ ಪಡ್ತಾ ಇದ್ರು. ಆ ನೋವನ್ನು ತಾಳಲಿಕ್ಕಾಗದೆ ಬಾವಿಗೆ ಧುಮುಕಿ ಆತ್ಮಹತ್ಯೆ ಮಾಡಿದ್ರು. ಇನ್ನು ಆ ಬೆಳತಂಗಡಿ ಪೊಲೀಸ್ ಅವರು 20 ವರ್ಷಗಳ ಹಿಂದೆ ಇದ್ದಂತಹ ಯುಡಿಆರ್ ರಿಪೋರ್ಟ್ಸ್ ಅಂದ್ರೆ ಅನಾಥ ಶವಗಳ ಬಗ್ಗೆ ಏನೆಲ್ಲ ದಾಖಲೆಗಳಿದ್ವೋ ಅದನ್ನೆಲ್ಲ ಸುಟ್ಟು ಹಾಕಿದಾರಂತ. ಇದನ್ನ ಅಧಿಕೃತವಾಗಿ ಒಂದು ರಿಪೋರ್ಟ್ ಅಲ್ಲಿ ಬರ್ದಿದ್ದಾರೆ. ಸಮೀರ್ ಅನ್ನೋ ಹುಡುಗ ತುಂಬಾ ಬೇಜಾರಲ್ಲಿ ವಿಡಿಯೋ ಮಾಡಾಕಿದ್ದಾರೆ. ಬೆಳತಂಗಡಿ ಪೊಲೀಸರು ದಾಖಲೆಗಳನ್ನ ಸುಟ್ಟಾಕಿರ್ಬೋದು, ಬಟ್ ಅದರ ಕಾಪಿ ಸಂಬಂಧಪಟ್ಟಂತ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಒಂದು ಕಾಪಿ ಇದೆ. ಅದನ್ನ SIT ಅವರು ಸಾರ್ವಜನಿಕರು ಬೇಕಾದ್ರೆ ಅಪ್ಲೈ ಮಾಡಿ ತಗೊಳ್ಬಹುದು. ನೀವು ಬುದ್ಧಿವಂತ ಅಂತ ಗೊತ್ತು, ಜಗತ್ ಮಿಂಟ್ರಿಗಳು ಅಂತ ಗೊತ್ತು, ನೀವು ಸುಟ್ಟ ಹಾಕಿರೋ ಕಾರಣನೂ ಗೊತ್ತು, ಕೊಲೆಗಾರರಿಗೆ ಹೆಲ್ಪ್ ಮಾಡಕ್ಕೆ ಅಂತ. ಬಿಲೀವ್ ಇಟ್ ಆರ್ ನಾಟ್, ಅಷ್ಟು ದಾಖಲೆಗಳು ಕೋರ್ಟ್ ಅಲ್ಲಿ ಇದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಮಲಗ್ಕೊಂಡು ರಿಲ್ಯಾಕ್ಸ್ ಮೂಡಲ್ಲಿ ವಿಡಿಯೋ ಮಾಡ್ತಾರೆ. ನಿಮಗೂ ಆ ದೂರುದಾರನಿಗೂ ಅಥವಾ ಆ ಭೀಮಾ ಅನಾಮಧೇಯನಿಗೂ ಏನ್ ಸಂಬಂಧ ಇದೆಯಾ ಸರ್? ಮನುಷ್ಯ ಅಂದ ಮೇಲೆ ಸಂಬಂಧಗಳಿದ್ದೇ ಇರ್ತವೆ. ಅದನ್ನು ಯಾವ ಸಂಬಂಧ ಅಂತ ಹೇಳಲಿಕ್ಕೆ ಬರ್ತದೆ? ಆ ದೈವ ಇಚ್ಛೆ ಅಷ್ಟೇ ಸಾಕು. ಆತನೂ ಕೂಡ ಇಲ್ಲಿ ಅವನೇ, ಆದರೆ ಆತನ ಹಿಂದೆ ನೀವಿದ್ದೀರಾ ನೋಡಿ. ಅವನನ್ನ ಕರ್ಕೊಂಡ್ ಬಂದಿದ್ ನೀವೇನಾ? ನಾವ್ಯಾಕೆ ಕರ್ಕೊಂಡ್ ಬರ್ತೇವೆ ಸರ್? ಅರ್ಥ ಆಯ್ತು ಅನ್ಸುತ್ತೆ. ಇನ್ನೊಬ್ಬ ಹಿರಿಯ ವಕೀಲ ಅಂತ ಹೇಳಿ ನಟೋರಿಯಸ್ ಅವನು ಪತ್ರ ಯಾರು ಕೇಶವ ಬೆಳ್ಳಾಲ್ ಅನ್ನುವಂತವನು, ಅವನ ಪೂರ ಹಿಸ್ಟ್ರಿ ತಗೊಳ್ಳಿ ನೀವು. ನಾನು ಹೇಳ್ತೇನೆ, ಕೇಶವ ಬೆಳ್ಳಾಲು ಮತ್ತು ನೀವು ಮಹೇಶ್ ತಿಮ್ರೋಡಿ ಅವರು ಒಂದು ಕೇಸಲ್ಲಿ ನೀವಿಬ್ರು ಕೋ ಅಕ್ಯೂಸ್ಡ್. ಅರೆ ಫಾರೆಸ್ಟ್ ಅಲ್ಲಿ ಸ್ಮಶಾನ ಇರ್ಲಿಲ್ಲ ಸ್ವಾಮಿ ಅವಾಗ, ಅದಕ್ಕೋಸ್ಕರ ಅಲ್ಲೆಲ್ಲ ಮೊದಲಿಗೆ ಪೊಲೀಸರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಸ್ಪೆಷಲ್ ಇನ್ವೆಸ್ಟಿಗೇಟ್ ಟೀಮ್ ಮಾಡಿ ಅಂತಂದ್ರು, ಅದನ್ನ ಮಾಡಿದ್ಮೇಲೆ ಈಗ ಅದ್ರ ಮೇಲೂ ಅವ್ರಿಗೆ ನಂಬಿಕೆ ಇಲ್ಲ. ನಾಳೆ ಇನ್ನೊಂದ್ ಮಾಡಿದ್ರೆ ಅದ್ರ ಮೇಲೂ ನಂಬಿಕೆ ಇಲ್ಲ. ಕೋರ್ಟ್ಗಳ ಮೇಲೆ ನಂಬಿಕೆ ಇಲ್ಲ. ಇಡೀ ರಾಜ್ಯದ ಮೇಲೆ ನಂಬಿಕೆ ಇಲ್ಲ. ನೀವು ಕರ್ನಾಟಕ ಜನತೆ ಈ ಲೋಪರ್ ನನ್ನ ಮಕ್ಕಳ ನೀವೇ ಕಳಿಸ್ಬೇಕಪ್ಪ ಬುದ್ಧಿ. ಕ್ಲೀನ್ ಆಗಿ ನೋಡಿ ಗಾಯ್ಸ್. ಏನಾಯ್ತಣ್ಣ? ಓಹೋ ಬ್ಲಾಗರ ಈ ಮನುಷ್ಯನೇ ಮನುಷ್ಯನ ನಿನ್ನೆವರೆಗೂ ನನ್ನ ನಾಯಿ ಅಂತಿದ್ರಲ್ಲ. 4 ಮಗುಗ ಅಪ್ಪ ಇವನು. ಯಾಕಂದ್ರೆ ನಾವಿಬ್ರು ನಮಗಿಬ್ರು ಹೆಂಗೆ 4 ನೋಡಿ ಎಲ್ಲಿ ಹತ್ತವನೆ, ಈ ಕಬ್ಬಿಣ ಶೀಟ್ ಮೇಲೆ ಹತ್ತವನೆ. ಈ ಶೀಟ್ ಮೇಲೆ ಹತ್ತೆ ಅಲ್ಲೋಗಿ ಮಲ್ಕಂತಾನೆ ನೋಡಿ. ಅದು ಬೆಡ್ ಅವನ್ಗೆ. ನೋಡಿ ಈ ಕಡೆಯಿಂದ ತೋರಿಸಿ ನೋಡಿ, ಬೆಡ್ ಅವನ್ಗೆ. ನಮಸ್ಕಾರ ಗಾಯ್ಸ್, ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೋಗಿ ಸಕಾರ ಪಕಾರ ಮಾಡಿ ನೋಡಿ. ಇದು ಅವ್ರ ಎಂಟಿ ನೆಲ ಮೇಲೆ ಮಲ್ಕೊಂಡೈತೆ. ಏನು ಅಂದ್ರೆ ನಂಗೆ ಸೊಂಟ ನೋಯ್ತೈತೆ, ನಾನು ಇವತ್ ಮೇಲ್ ಬರಲ್ಲ. ಇವ್ನ ನೋಡಿ ಬೇವರ್ಸಿ ಎಲ್ಲಿ ಮಲ್ಕೊಂಡ. ಮೇಲೆ ಬಂದ್ ಮಲ್ಕೊಳ್ಳಿ, ಇಲ್ಲ ಫೆಮಿಲಿಸಮ್ ಅನ್ನೋ ಹೆಸರಲ್ಲಿ ನನ್ನ ಹೆಸರು ಹಾಳು ಮಾಡ್ಬಿಡ್ತಾನೆ ಬೇವರ್ಸಿ. ಮನೇಲಿ ಏನಂತ ಕರಿತೀರಾ? ನಿಮ್ಮನ್ನ ಏನಂತ ಕರೀತಾರೆ ಹೇಳ್ಬೇಕಾ? ಮತ್ ಚಾಟರ್ತಾರೆ ಕ್ವಶನ್ ಕೇಳ್ತಿದ್ದೇನಾ? ಹೇಳಿ. ಮಳೆ ಬರ್ತಿದೆ, ಮಳೆ ಬರತೈತಿ, ಮಳೆ ಬರ್ಲಿಕತ್ತದ, ಮಳೆ ಬಂದೇ ಬಿಡ್ತ. ಮಳೆ ಹೊಂಟದ, ಎಲ್ಲಿ ಹೊಂಟದ? ನಮ್ಮೂರಾಗ ಹೊಂಟದ. ಯಾಕೆ ಹೊಂಟದ? ನಿಮ್ಮ ನನ್ನ ಅಣ್ಣ ತಮ್ಮಂದ್ರಿಗೆ ಒಂದು ರಿಕ್ವೆಸ್ಟ್, ಎಲ್ಲಾದ್ರೂ ಹೆಣ್ಮಕ್ಳು ಕಾಣಿಸಿದ್ರೆ ನಮ್ಮ ಅಕ್ಕ ತಂಗಿಲ್ಲ ಅಂತ ಹೇಳ್ಕೊಡ್ರಿ. ಎಲ್ಲಾನು ಹೋಗ್ತಾ ಇದ್ರೆ ನನ್ನ ಅಕ್ಕ ನನ್ನ ತಂಗಿ ಅಂತ ಭಾವಿಸ್ರಿ. ಮುಖದಲ್ಲಿ ಏನಿದೆ, ಮನಸ್ಸಲ್ಲೆಲ್ಲ ಇದೆ. ಸುಮ್ನಿರಲ್ಲ, ಸುಮ್ಮನೆ ಹಾರನ್ ಹೊಡಿತಾರ ಗುರು. ಹಂಗ ಹಾರನ್ ಹೊಡ್ಕೊಂಡ್ ಸಾಯ ಬದ್ಲು ಬೀಜ ಇಟ್ಕೊಂಡ್ ಸತ್ತೋಗ್ಬೇಡಿ ಲೋಪಾರ್ಗಳ. ನಾಳೆ ನನ್ ಬರ್ಡೇ, ಯಾರ್ಗೆ ಯಾವ ಬ್ರ್ಯಾಂಡ್ ಬೇಕು ಹೇಳ್ರ. ಸ್ವಲ್ಪ ಮ್ಯಾಜಿಕ್ ಮೂವ್ಮೆಂಟ್ ಒಂದಣ್ಣ ಓನ್ ಮಗ ಕೊಡ್ರ. ನನಗೆ ಸೇಮ್ ಬ್ರ್ಯಾಂಡ್ ನನ್ಗೂ ಒಂದ್ ಕೊಟ್ರು. ಒಳ್ಳೆ ಬ್ರ್ಯಾಂಡ್ ಮಗ. ಹೌದ್ ನಿಂದ ಯಾವ್ದ ಬ್ರ್ಯಾಂಡ್ ಅಣ್ಣ? ನಂದು ಬ್ರೀಸರ್. ಬರ ಇಲ್ಲ. ನಿನ್ ಹೆಸರೇನು? ಕಾರ್ತಿಕ್. ಇಲ್ಲ, ಇನ್ಮೇಲೆ ನಿನ್ ಹೆಸರು ಕಲ್ಪನಾ.
ಅಜ್ಜಿ ಹತ್ಬೇಕಾರೆ ಹೆಂಗೋ ಹತ್ಬಿಟ್ಟೆ, ಇವಾಗ ಇಳಿಬೇಕಾರೆಲ್ಲ ಗಲಗಲ ಅಂತ ಐತಲ್ಲ ಗುರು. ಭಯ ಪಡ್ಬೇಡ, ಇಳಿಯೋ, ನಾನೇನು ಮಾಡಲ್ಲ. ನಿಜನಾ? ಆಣೆ ಮಾಡಿ ಹೇಳು. ನಿನ್ ಮೇಲೆ ಆಣೆಗಳು ಏನು ಮಾಡಲ್ಲ, ಇಳಿಯೋ. ಸರಿ ಹೆಂಗ ಸುಮ್ನೆ ತಮಾಷೆ ಮಾಡಿದ್ ಬಾರೋ. ಹಂಗ ತಮಾಷೆ ಮಾಡಿದ್ದು ಕೆಳಗಡೆ ಹರ್ದು ಹೋಗ್ಬಿಡ್ತು ನಂದು. 2 ಮೊಟ್ಟೆ ಆಚೆ ಬರ್ತೀವಾಗ. ಇನ್ನೆಷ್ಟೋ ಕ್ಯೂಟ್ ಆಗಿರ್ತೀಯಾ, ಕಿಲಾಡಿ ತರ ಇರೋ. ಜಾ ನೋಡಿದ್ರೆ ಎದ್ರಕಂಬೇಕು. ಇಲ್ಲ ಇಲ್ಲ, ಇನ್ನು ಸರಿನಾ? ಇಲ್ಲ ಇಲ್ಲ, ನೋಡಕ್ ಹಂಗೆ ಭಯಂಕರವಾಗಿರ್ಬೇಕು. ನಮ್ಮನ್ ಮಾಡಿ ನನ್ ಯಾಕೆ ಸಾಕ್ದೆ? ಯಾವ್ದೋ ಸಿಂಹನ ಹುಲಿನ ಸಾಕ್ಬೇಕಿತ್ತು. ತಪ್ಪಿಸ್ಕೊಂಬಿಟ್ಟ. ಲೇ ಅವ್ವಿ, ಯಾಕೋ ನಿನ್ ಎಕ್ಸನ್ ಮುಂದೆ ಬಾಳ್ ಹಾರಾಡತ್ತಿದ್ದೆ ಅಂತ ನಮ್ಮ ಅಣ್ಣಾಗ. ಯಾಕ ಮರ್ತೇನ? ನಮ್ಮ ಅಣ್ಣ ಮಾಡಿದ್ದು ಗಜ್ಮಾ. ಶಬಾಷ್, ಬೇಟಿ ಪಡಾವ್ ಬೇಟಿ ಚಡಾವ್. ನಿಮ್ಮಿಬ್ಬರಿಗೆ ತಂಡೆಗೆ ಬಿಸಿ ಬಾಂಡೆ ತಿಕ್ಕ ಕಚ್ಚಿದ್ರಂದ್ರ ಇಂಥ ತಿಂಡಿ ಡೈಲಾಗ್ ಹೊಡಿತಿದ್ದಿಲ್ಲ ನೀವು ಚಿಪ್ರ್ಯಾರ. ಯಜಮಾನ್ರೆ, ಈ ಆಸ್ತಿ ಎಲ್ಲ ನಿಮ್ದೇನಾ? ಯಾಕೆ ಡೌಟಾ? ಸುಮ್ಮನೆ ಕೇಳಿದೆ. ನಿಮ್ಮ ಅಪ್ಪವ್ರ ಸಂಪಾದನೆ ಮಾಡಿದ, ನಿಮ್ ತಾತ ಅವ್ರ ಸಂಪಾದನೆ ಮಾಡಿದ? ನಮ್ ತಾತ ಅವರು. ಓಹೋ, ಹಿಂದಿನ ಕಾಲದ ಜನಕ್ಕೆ ಏನು ಗೊತ್ತಿಲ್ಲ ಅಂತ ಬೇಜಾರ್ ಮುಂಡಾಯಿಸ್ಬಿಟ್ಟಾರ ಬಿಡಿ. ಒಂದ್ ಐ ಲವ್ ಯು ಹೇಳಕ್ಕೆ 3 ವರ್ಷ ತಕೊಂಡೆ, ಆದ್ರೆ ಇವನು ನಿನ್ನೆ ನನ್ನ ನೋಡ್ದ, ಇವತ್ತು ಐ ಲವ್ ಯು ಅಂತ ಹೇಳ್ದ, ನಾಳೆ ಮಾಡಿ ಅದು ಬಿಡು, ಸುಮ್ಮನೆ ತಲೆ ಕೆಡಿಸೋದು ಆಗ್ತಾ. ನನ್ ಮಕ್ಳು ತುಂಬಾ ಶಾಂಗಿ ಓದುತ್ತಿದ್ದಾರೆ ಅನ್ಸುತ್ತೆ. ಏ ಹುಡುಗಿ, ಜೇಬಿ ಹುಡುಗ ಇದ್ದೀನಿ, ಒಂದ್ ಸಲ ಕೈ ಹಿಡಿದ್ರೆ ಲೈಫ್ ಲಾಂಗ್ ಬಿಡಲ್ಲ. ಮುಸ್ಲಿಮ್ರ ಹಿಂದೂಸ್ತಾನ್ದಾಗ, ಮುಸ್ಲಿಮ್ರದ ಆವಾಜ್ ಅದ ಹಿಂದೂಸ್ತಾನ್ದಾಗ, ದಲಿತರ ಹಿಂದೂಸ್ತಾನ್ದಾಗ. ಯಾರ ಮುಂದರೆ ಅಡ್ಚಾಡ್ದಂಗ ನಮ್ ಜೈಬಿ ಹುಡುಗಿಯರ ಮುಂದೆ ಅಡ್ಚಾಡಿದ್ರಿ, ತಲ್ಯಾಗ ತಲ್ವಾರೆ. ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ ಮಕ್ಕಳನ್ನ. ಕಾಫಿ ನಾಟ್ ಚಂದು, ನಾನೆಲ್ಲರ ನಡ್ಕ ಬರ್ತಿದ್ರೆ ಗಾಂಡು ಅಂತ. ನಿನ್ ಬರೇ ಕಂಪ್ಲೇಂಟ್ ಆಗೋಯ್ತು. ಕುಟ್ಕ ಗಂಗಾ. ಏನಮ್ಮ ಅದು ಅಲ್ಲ, ಏನ್ ಹಚ್ಕೊಂಡ್ ಬಂದಿಯಮ್ಮ? ಗಂಗಾ ಅಂತ ಹೆಸರು ಹಿಡ್ಕೊಂಡ್ಯ. ಒಂಚೂರು ನೀರ್ ಹಾಕೊಂಡು ಮಕ ತಕೊಂಡ್ಬರಕ್ಕಾಗಲ್ವಾ? ಮುಳ್ಳಂದಿ ಮಂಜು, ಏನು ಬರೀ ಸತ್ ಮಾತ್ರ ಕೇಳಿಸ್ತೈತೆ, ತಿಕ್ಕ ಮಕ್ಕ ಏನು ಕಾಣಿಸ್ತಾ ಇಲ್ಲ. ಸ್ವಲ್ಪ ದರ್ಶನ ಕೊಡಿ. ಏನದು ಒಳ್ಳೆ ಕೋಳಿ ಶಂಟ ಇದ್ದಂಗ ಅದಾವೆ. ಇನ್ನು ಯಾವ್ಯಾವ್ದವ್ರನ್ನ ಯಾವ್ಯಾವ ಭಾಗದಲ್ಲಿ ಇಟ್ಕೊಂಡವಳು ಇವಮ್ಮ ಗೊತ್ತಾಗ್ತಾ ಇವಲ್ಲ. ದೇವ್ರು ಹೀರಾಬರ ದೇವ್ರನ್ನೆಲ್ಲ ಇವಮ್ಮನೆ ಬರ್ಕೊಂಡ್ಬಿಟ್ಟವಳೆ. ದೇವಸ್ಥಾನಕ್ಕೆ ಹೋಗೋ ಅಗತ್ಯತೆ ಇಲ್ವಲ್ಲಪ್ಪ. ಇವಳನ್ನೇ ಕಣ್ ಕಡಿಕೆಲ್ಲ ಕೈ ಮುಗಿದ್ರು ಸಾಕಲ್ಲೋ. 5 ನಿಮಿಷದ ಸುಖಕ್ಕೋಸ್ಕರ ಮುಖನ ಹುಡುಕ್ಬೇಡಿ, ಚೆನ್ನಾಗಿರೋ ತಿಕಾನ ಹುಡುಕಿ. ಚಿನ್ನದ ರೇಟ್ ಜಾಸ್ತಿ ಆಗಿದೆ ಬಂಗಾರು. ನನಗಿಂತ ಚಿನ್ನಕ್ಕೆ ಬೆಲೆ ಜಾಸ್ತಿ ಆಯ್ತಾ? ನೀವು ಚಿನ್ನ ಚೈನ್ ತಂದು ಕೊಟ್ರೆ ಮುಂದಕ್ಕೆ, ಇಲ್ಲ ಅಂದ್ರೆ ಹಿಂದಕ್ಕೆ. ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಯಾವತ್ತೂ ನಿಂದು ನಂದು ಅಂತ ಇರಬಾರ್ದು ಇರಂತ್ಯ. ಅದು ಕರೆಕ್ಟೇ ಮಚ್ಚ ನೀನ್ ಹೇಳಿದ್ದು. ಆದ್ರೆ ನೀನ್ ನಂದು ನಿಂದು ಅಂತ ಮಾಡಲ್ ಬಿಟ್ಟಿದ್ಯಾ. 2 ವರ್ಷದಿಂದ ಬರೀ ನಂದೇ ದೆಂಗ್ ತಿಂತಾ ಇದ್ಯಾ.